ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಶುಭ ವಿಚಾರಗಳು ಏನಿಲ್ವ ಆಗಸ್ಟಲ್ಲಿ ಅಂದರೆ ಖಂಡಿತ ಇದೆ. ಅದು ಇನ್ನೊಂದು ವಿಡಿಯೋ ತಿಳಿಸ್ತೇನೆ. ಇದು ಎಚ್ಚರಿಕೆಗಳ ವಿಡಿಯೋ. ಏನೇನು ಸಮಸ್ಯೆ ಆಗುತ್ತೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳಿ. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ಮುಟ್ಟಿಸಿ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲ, ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೆಯ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಅದೇ ಥರ ಪರಿಸ್ಥಿತಿ ನಿಮ್ಮದು. ಏನಾಗ್ಬಿಡುತ್ತೆ ನೋಡಿ, ಶುಕ್ರ ಗ್ರಹ ನಿಮಗೆ ಭಾಗ್ಯಾಧಿಪತಿ, ಅದೃಷ್ಟದ ಮನೆ ಅಧಿಪತಿ. ಆ ಶುಕ್ರ ನಿಮ್ಮ ರಾಶಿಯಲ್ಲಿ ಪರಮನೀಚ ಸ್ಥಿತಿಯಲ್ಲಿ ಕನ್ಯಾ ರಾಶಿಯಲ್ಲಿ ನಿಮ್ಮ ರಾಶಿಯಲ್ಲೇ ಆಗಸ್ಟ್ ತಿಂಗಳಲ್ಲಿ ಇರಲಿದ್ದಾನೆ. ಏನಾಗುತ್ತೆ ಗೊತ್ತಾ, ಯಾವ್ದೋ ಹಿಂದೆ ಓಡೋಗ್ತೀರಾ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಹುಡ್ಕಾಡಿದ್ರಂತ. ಆ ಥರ ನೀವು ಕನ್ಯಾ ರಾಶಿಯವರು ಅದೃಷ್ಟದ ಹಿಂದೆ ಅದೃಷ್ಟದ ಬೆನ್ನತ್ತಿ ಓಡಿ ಹೋಗ್ತೀರಾ. ನಿಮ್ಮ ಕಷ್ಟಾರ್ಜಿತ ನಿಮ್ಮ ಕಾಲಬುಡದಲ್ಲೇ ಇರ್ತದೆ. ಎಲ್ಲ ಅನುಕೂಲಗಳು ಬುಡದಲ್ಲಿ ಇಟ್ಕೊಂಡು ಎಲ್ಲೋ ಏನೋ ಆಗ್ಬಿಡುತ್ತೆ, ಅವ್ರು ಯಾರೋ ಉದ್ಧಾರ ಮಾಡಿಬಿಡ್ತಾರೆ, ಅದು ಇನ್ನೇನೋ ಆಗ್ಬಿಡುತ್ತೆ, ಮತ್ತೊಂದೇನೋ ಆಗ್ಬಿಡುತ್ತೆ ಅಂದ್ಕೊಂಡು ಇಡೀ ಆಗಸ್ಟ್ವರೆಗೆ ತಿರುಗ್ತಾನೆ ಇರ್ತಾರೆ. ಅಲ್ಲೋದ್ರೆ ಉದ್ಧಾರ ಆಗ್ತೀನಿ, ಇಲ್ಲೋದ್ರೂ ಉದ್ಧಾರ ಆಗ್ತೀನಿ ಅಂದರೆ ಎಲ್ಲೋದ್ರೂ ಉದ್ಧಾರ ಆಗಲ್ಲ. ನೀವು ಇರೋ ಜಾಗದಲ್ಲೇ ಬಿದ್ದಲ್ಲೇ ಹುಡುಕು ಅಂತ ಹೇಳ್ತಾರಲ್ಲ, ಆ ಥರ ನಿಮ್ಮ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಇರ್ತದೆ, ಅದೇ ಪರಿಹಾರ ಮಾಡ್ಕೊಳ್ಬೇಕು. ಬಟ್ ಅದೃಷ್ಟದ ಹಿಂದೆ ಹೋಗಿ ಸುಮಾರು ಸಮಸ್ಯೆಗಳು ಮಾಡ್ಕೊಳ್ತೀರಾ. ಅದರಲ್ಲೂ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದು ನಿಮಗೆ ಜೂಜಾಡುವಂತಹ ಏನಾದರೂ ಕೆಟ್ಟ ಅಭ್ಯಾಸಗಳಿದ್ದರೆ, ಕೆಟ್ಟ ಚಟಗಳಿದ್ದರೆ, ಹಣ ಮಾಡುವಂತಹ ಬೇರೆ ಬೇರೆ ಇತರೆ ಮಾರ್ಗಗಳಿರ್ತಾವಲ್ಲ, ಚಾಪೆ ಕೆಳಗೆ ತೂರಿ ದುಡ್ಡು ಮಾಡುವಂಥ ಮಾರ್ಗಗಳು, ಅಂಥ ಮಾರ್ಗಗಳೇನಾದರೂ ನಿಮ್ಮನ್ನು ಆಕರ್ಷಿಸಿಬಿಡ್ತಲ್ಲ ಅಂತಂದರೆ, ಹಿಂಗೆ ಮಾಡಿದ್ರು ದುಡ್ಡು ಮಾಡ್ಬೋದು, ಹಂಗೂ ದುಡ್ಡು ಮಾಡೋದು ಇಂಪಾರ್ಟೆಂಟ್, ಯಾವನ ಹೆಂಗಾರ ಹಾಳಾಗೋಗ್ಲಿ ಅಂತ. ನೀವೇ ಹಾಳಾಗೋಗೋದು, ಬೇರೆ ಯಾರೂ ಹಾಳಾಗಲ್ಲ. ಸೊ ಅದರಿಂದ ದಯವಿಟ್ಟು ಹೇಳ್ತೇನೆ, ಲಾಟರಿ ಹಿಂದೆ ಅಥವಾ ಈ ಅದೃಷ್ಟ ಏನು ಹೇಳ್ತಾರಲ್ಲ ಅದರ ಹಿಂದೆ, ಆನ್ಲೈನ್ ಗೇಮ್ಸ್ ಹಿಂದೆ ದುಡ್ಡು ಬರುತ್ತೆ ಅಂತ ಹೋಗಿ ತುಂಬ ದುಡ್ಡನ್ನು ಹಾಳು ಮಾಡ್ಕೊಳ್ತೀರಾ. ಅದೃಷ್ಟದ ಬೆನ್ನು ಬಿದ್ದು ತುಂಬ ದುಡ್ಡನ್ನು ಹಾಳು ಮಾಡ್ಕೊಳ್ತೀರಾ ಕನ್ಯಾ ರಾಶಿಯವರು. ಹಾಗೆ ಮಾಡ್ಕೊಳ್ಬೇಡಿ, ಎಚ್ಚರ. ದಯವಿಟ್ಟು ಹೇಳ್ತೀನಿ, ಒಳ್ಳೆ ಗುರುಬಲದಲ್ಲಿದ್ದೀರಾ, ಗುರು ಅನುಗ್ರಹ ಪಡ್ಕೊಳ್ಳಿ, ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಪರಿಹಾರ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ಪ್ರಾಬ್ಲಮ್ಸ್ ಇದೆ. ಕುಟುಂಬದವರ ಸಹಕಾರ ಸಿಗಲ್ಲ. ಯಾವುದೇ ಫ್ಯಾಮಿಲಿ ಮ್ಯಾಟರ್ಸ್ ಅಂದರೆ, ಈಗ ನೀವು ಕನ್ಯಾ ರಾಶಿಯವರು ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ಬಿಡ್ರಿ ಅಂತ ಇಲ್ಲ. ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಫ್ಯಾಮಿಲಿ ಸಪೋರ್ಟ್ ಸಿಗೋದಿಲ್ಲ. ಬರೆದಿಟ್ಕೊಂಬಿಡಿ, ವೈಟ್ ಪೇಪರ್ ಬರೆದಿಟ್ಕೊಂಬಿಡ್ರಿ. ನೀವು ಫ್ಯಾಮಿಲಿ ಸಪೋರ್ಟ್ ನಿಮಗೆ ಸಿಗಲ್ಲ. ನೀವೇನಾದರೂ ನನಗೆ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ, ನಮ್ಮ ಫ್ಯಾಮಿಲಿಯವ್ರು ಬಂದು ನನ್ನ ಕಾಪಾಡ್ತಾರೆ ಅಂತ ಕೂತ್ಕೊಂಡ್ರೆ ಭಜನೆ ಮಾಡ್ಕೊಂಡು ಕೂತಿರ್ಬೇಕು, ಯಾರೂ ಬರಲ್ಲ ನಿಮ್ಮ ಪಾಡಿಗೆ. ನಿಮಗೆ ನೀವೇ ಕಷ್ಟಪಡಬೇಕು, ಬೇರೆ ಏನೂ ವಿಧಿ ಇಲ್ಲ. ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ ವಿಚಾರನ. ಎರಡನೇ ಇಂಪಾರ್ಟೆಂಟ್ ವಿಚಾರ ಹೇಳ, ತಂದೆಯವರ ಆರೋಗ್ಯವೂ ಸಹ ಕೈ ಕೊಡಲಿದೆ. ತಂದೆಯವರೊಂದಿಗಿನ ಬಾಂಧವ್ಯ ಹಾಳಾಗ್ದಂಗೆ ನೋಡ್ಕೊಳ್ಳಿ. ಈಗ ತಂದೆಯವರ ಆರೋಗ್ಯ ಹಾಳಾಗುತ್ತೆ ಅಂದರೆ ಅದು ನಿಮ್ಮ ಕರ್ತವ್ಯ. ತಂದೆಯವರಿಗೆ ಸರಿಯಾಗಿ ಔಷಧೋಪಚಾರಗಳು ಇತ್ಯಾದಿಗಳೆಲ್ಲ ತೋರಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ ಅದು. ಆದರೆ ಅವ್ರ ಜೊತೆಗೆ ಬಾಂಧವ್ಯ ಹಾಳಾಗುವಂಥದ್ದು, ತಂದೆಯವ್ರ ಜೊತೆಗೆ ಜಗಳ ಮನಸ್ತಾಪ, ನೀವು ಹೇಳಿದ್ದು ನಿಮ್ಮ ಅಪ್ಪ ಅಪಾರ್ಥ ಮಾಡಿಕೊಂಡ್ರು, ನಿಮ್ಮ ಅಪ್ಪ ಅವರು ನಿಮ್ಮ ತಂದೆಯವರು ಹೇಳಿದ್ದು ನೀವು ಅಪಾರ್ಥ ಮಾಡಿಕೊಂಡ್ರಿ, ನಿಮ್ಮ ತಂದೆಯ ನಡುವೆ ಜಗಳ ಮನಸ್ತಾಪಗಳು, ಇದು ಆಯಿತು ಅಂತಂದರೆ ಬುಡಕ್ಕೆ ಬಂತು. ಸೊ ಅದರಿಂದ ದಯವಿಟ್ಟು ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಮಾಡಿಕೊಳ್ಳಬೇಡಿ ಕನ್ಯಾ ರಾಶಿಯವರು. ಮಾಡಿಕೊಂಡ್ರೆ ಇನ್ನೂ ಸಮಸ್ಯೆ ಆಗ್ಬಿಡುತ್ತೆ. ಆಮೇಲೆ ನಿಮ್ಮ ಇಷ್ಟ. ಪರಿಹಾರ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೀನಿ. ಮೂರನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನಪ್ಪ ಅಂದರೆ, ಹಣಕಾಸಿನ ಅಂತ ಹೇಳ್ತೀವಿ ನಿಮಗೆ ಬಹಳ ಆರ್ಥಿಕ ಸಂಕಷ್ಟ. ಯಾಕೆ ಗೊತ್ತಾ, ಧನಾಧಿಪತಿಯೇ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿ ಅಂತಂದರೆ ಕೈಯಲ್ಲಿ ದುಡ್ಡೇ ಆಡಲ್ಲ. ಎಲ್ಲೋಯ್ತು ದುಡ್ಡು, ಎಷ್ಟು ದುಡ್ಡು ಸಂಪಾದನೆ ಮಾಡಿದೆ, ಎಲ್ಲೋಯ್ತು ದುಡ್ಡು ಅಂತ ಹುಡುಕಬೇಕಾಗತ್ತೆ ಬೈನಾಕಲರ್ ಹಾಕ್ಕೊಂಡು. ಎಲ್ಲ 2-3 ಬ್ಯಾಂಕ್ ಅಕೌಂಟ್, ಎಲ್ಲಿ ನೋಡಿದ್ರು ದುಡ್ಡಿಲ್ಲ, ಯಾವ ಪಾಕೆಟಲ್ಲೂ ದುಡ್ಡಿಲ್ಲ. ಯಾರು ನೋಡಿದ್ರು ನೀವು ಕೊಡಬೇಕು ಅಂತಿದ್ದಾರೆ ವಿನಃ ನಿಮಗೆ ಕೊಡಬೇಕು ಅನ್ನೋ ವಿಚಾರ ಯಾರು ಮಾತಾಡ್ತಾ ಇಲ್ಲ. ಸೊ ಎಲ್ಲೂ ದುಡ್ಡು ಬರ್ತಾ ಇಲ್ಲ, ಎಲ್ಲೂ ದುಡ್ಡು ಕಾಣ್ತಾ ಇಲ್ಲ, ಎಲ್ಲೂ ದುಡ್ಡು ಕೈ ಸಿಗ್ತಾ ಇಲ್ಲ. ದುಡ್ಡು ಅದು ಲಿಕ್ವಿಡ್ ಕ್ಯಾಶ್. ನೆನ್ಪಿಟ್ಕೊಳ್ಳಿ, ಕನ್ಯಾ ರಾಶಿಯವರಿಗೆ ಆರ್ಥಿಕ ಮುಗ್ಗಟ್ಟು ಇದೆ. ಯಾವಾಗ? ಆಗಸ್ಟ್ ತಿಂಗಳಲ್ಲಿ ಸಿದ್ಧರಾಗ್ಬಿಡಿ. ದುಡ್ಡಿಲ್ಲದೆ ಹೋದರೂ ಕೂಡ ನಾನು ಜೀವನ ಮಾಡ್ತೀನಿ, ಕಡಿಮೆ ದುಡ್ಡಲ್ಲೇ ನಾನು ಜೀವನ ಮಾಡ್ತೀನಿ, ಹಾಸಿಗೆ ಇದ್ದಷ್ಟೇ ನಾನು ಕಾಲು ಚಾಚ್ತೀನಿ ಅಂತ ಮೆಂಟಲಿ ಫಿಕ್ಸ್ ಆಗಬೇಕು ನೀವು. ಆಗಲಿಲ್ಲ. ಫಾರ್ ಸಪೋಸ್ ಅಂದರೆ
ಬಹಳ ಬೇಸರಗಳನ್ನು, ಅವಮಾನಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು ನೋಡಬೇಕಾಗ್ತದೆ. ಸೊ ಆಗಸ್ಟ್ ತಿಂಗಳಲ್ಲಿ ಕೈಯಲ್ಲಿ ದುಡ್ಡಿರಲ್ಲ, ಸೊ ನಾನು ಕಡಿಮೆ ದುಡ್ಡಲ್ಲೇ ಜೀವನ ಮಾಡ್ತೀನಿ, ನಾನು ಹೆಂಗಿದ್ರು ಹಂಗೆ ಪರವಾಗಿಲ್ಲ, ನಾನು ನಗ್ನಗ್ತಾ ಚೆನ್ನಾಗಿ ಸುಖವಾಗಿ ಖುಷಿಯಾಗಿರ್ತೀನಿ ಅನ್ನೋ ರೀತಿಯಲ್ಲಿ ನೀವು ಮೆಂಟಲಿ ಫಿಕ್ಸ್ ಆದರೆ ನೀವು ಬಚಾವು. ಇಲ್ಲ ನನ್ನ ಕೈಯಲ್ಲಿ ಬೇಜಾನ್ ದುಡ್ಡು ಬರುತ್ತೆ ಬಿಡಿ, ಇವ್ರು ಹೇಳ್ತಾರೆ ನನಗೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಏನಾರು ಚೆನ್ನಾಗಿ ಖರ್ಚು ಮಾಡಿದ್ರಿ ಅಂತಂದರೆ ಆಮೇಲೆ ಎಲ್ಲರಿಗೂ ಫೋನ್ ಮಾಡಿ ಒಂದು 500 ಕಾಸಿದ್ರೆ ಬೇಕಾಗಿತ್ತಲ್ಲ ಅಂತ ಬೇಡಬೇಕಾಗತ್ತೆ ಸಾಲನ. ಸೊ ಆ ಪರಿಸ್ಥಿತಿ ತಂದುಕೊಳ್ಬೇಡಿ ಅನ್ನುವಂಥದ್ದು ನನ್ನ ಉದ್ದೇಶ. ಪರಿಹಾರ ಹತ್ರ ಬಹಳ ಪವರ್ಫುಲ್ ಪರಿಹಾರ ಇದೆ, ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. 4ನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಏನಪ್ಪ ಅಂತಂದರೆ ಕಳೆದುಕೊಳ್ಳುವಿಕೆ. ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ಅಂತೀವಲ್ಲ, ಅದು ದಾಟದಾಗಿಂದನೂ ಕಳೆದುಕೊಳ್ಳುವಿಕೆ ಜಾಸ್ತಿ ಆಗಿಬಿಡುತ್ತೆ. ಸೊ ಆದ್ದರಿಂದ ನಾನು ನಿಮ್ಗೆ ಹೇಳೋದು, ಮೊಬೈಲು, ಬೈಕು, ಕಾರು, ದುಡ್ಡು, ಡಾಕ್ಯುಮೆಂಟ್ಸು, ಮತ್ತೊಂದು ಇನ್ನೊಂದು ಹುಷಾರಾಗಿಟ್ಕೊಳ್ಳಿ. ಕಳೆದುಕೊಳ್ಳುವಿಕೆ ಜಾಸ್ತಿ ಇದೆ, ನಿಮಗೆ ತುಂಬ ಲಾಸ್ ಮಾಡಿಕೊಳ್ಳುವಂಥದ್ದು ಸಾಧ್ಯತೆ ಇದೆ. ಸೊ ಎಲ್ಲೋ ಇತ್ತೆ ಸರ್, ಮೊಬೈಲೆಲ್ಲೋ ಕಳ್ಕೊಂಬಿಟ್ಟೆ, ಇದನ್ನೆಲ್ಲೋ ಇಟ್ಟೆ ಕಳ್ಕೊಂಬಿಟ್ಟೆ, ಅದನ್ನೆಲ್ಲೋ ಇಟ್ಟೆ ಕಳ್ಕೊಂಬಿಟ್ಟೆ, ಮತ್ತೊಂದೆಲ್ಲೋ ಇಟ್ಟೆ ಕಳ್ಕೊಂಬಿಟ್ಟೆ, ಬೇಡ. ಗೊತ್ತಾಯ್ತಲ್ವಾ? ಬಹಳ ಕೇರ್ಫುಲ್ ಆಗಿರಬೇಕಾಗಿರತಕ್ಕಂಥದ್ದು, ಎಚ್ಚರಿಕೆ ವಹಿಸಬೇಕಾಗಿರತಕ್ಕಂಥದ್ದು. ನಿಮ್ಮ ಸಾಮಾನುಗಳು, ಸರಂಜಾಮುಗಳು, ನಿಮ್ಮ ವ್ಯವಸ್ಥೆಗಳು, ನಿಮ್ಮ ಒಂದು ಶಕ್ತಿ ಯಾವುದನ್ನು ಕಳೆದುಕೊಳ್ಳಬಾರದು. ಗೊತ್ತಾಯ್ತಲ್ವಾ? ಕಳ್ಕೊಂಡ್ರೆ ಆಮೇಲೆ ಏನು ಹೇಳೋಕ್ಕಾಗಲ್ಲ. ಸೊ ಅದರಿಂದ ಕಳೆದುಕೊಂಡಿದ್ದು ಮರಳಿ ಪಡೆದುಕೊಳ್ಳಬಹುದೇ, ಅದೆಲ್ಲ ಇಲ್ಲ. ಗುರುಬಲ ಇರೋದ್ರಿಂದ ಕಳೆದುಕೊಳ್ಳಬಾರದು, ಆ ಥರ ನೋಡ್ಕೊಳ್ಬೇಕು ನೀವು. ವಿಶೇಷವಾಗಿ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಪರಿಹಾರವನ್ನು. ಇನ್ನು 5ನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಹಿನ್ನಡೆ. ನಿಮಗೆ ಪಿತ್ರಾರ್ಜಿತ ಆಸ್ತಿ ವಿಚಾರ ಏನೇ ಇರಲಿ, ಹಿನ್ನಡೆ ಆಗಲಿ. ಅದರಲ್ಲೂ ನನಗೆ ಭೂಮಿ ಬೇಕು ಅಂದರೆ ಏನಾರು ಒಂದು ಸಿಗ್ಬೋದೇನೋ ನಿಮಗೆ, ಆದರೆ ನನಗೆ ದುಡ್ಡು ಕೊಟ್ಟುಬಿಡಿ ಅಂತಂದರೆ ನಿಮಗೆ ಚಿಪ್ಪೆ ಸಿಗೋದು, ಏನೂ ಕೊಡಲ್ಲ, ಮೋಸನೇ ಆಗುತ್ತೆ. ಸೊ ಅದರಿಂದ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗಲಿದೆ, ಬಹಳ ಮುಖ್ಯವಾಗಿ. 2ನೇದಾಗಿ ಇನ್ನೂ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೀವು ಏನನ್ನೂ ಚೆನ್ನಾಗಿ ಎಂಜಾಯ್ ಮಾಡಲಿಕ್ಕಾಗಲ್ಲ. ಅಂದರೆ ಇರುವುದನ್ನು ಅನುಭವಿಸುವ ಯೋಗ ಅಂತ ಕರಿತೀವಿ. ನಿಮ್ಮ ಹತ್ರ ಏನೇ ಇದ್ದರೂ ಇರುವುದನ್ನು ಅನುಭವಿಸುವ ಯೋಗ ಮನಃಪೂರ್ವಕವಾಗಿ. ನಂತರ ಈಗ ಒಂದು ಮಗು ಚಾಕ್ಲೇಟ್ ತಿಂತಾ ಇದೆ ಅಂದರೆ ಮನಃಪೂರ್ವಕವಾಗಿ ತಿನ್ನಬೇಕು, ಅದನ್ನು ಕಾಟಾಚಾರಕ್ಕೆ ತಿನ್ನೋದಲ್ಲ. ಅಥವಾ ನೀವೇನೋ ಒಂದು ಇಷ್ಟಪಟ್ಟು ತಿಂಡಿ ತಿಂತಾ ಇದ್ರೆ, ಬೆಳಗ್ಗೆ ತುಂಬ ಹಸ್ಬಿಟ್ಟಿದ್ದೀರಾ, ಬೆಳಗ್ಗೆ ಎದ್ದು ಯಾರೋ ಹೋಟ್ಲಿಗೆ ಹೋದ್ರಿ ಪಲಾವ್ ಕೊಟ್ಟರು ಅಂದ್ರೆ ಆ ಪಲಾವ್ ನೀವು ಹೆಂಗೆ ತಿಂತೀರಾ? ಮನಃಪೂರ್ವಕವಾಗಿ ಖುಷಿಯಾಗಿ ಅಮೃತ ತಿಂದಂಗೆ ಆಯಿತು ಅಂತ ತಿಂತೀರಾ, ಕಾಟಾಚಾರಕ್ಕೆ ತಿಂತೀರಾ, ಏನೋ ತಿಂದೆ ಬದುಕಿರ್ಬೇಕು ಅಂತ ತಿಂತಾಯಿದ್ದೀನಿ ಹೋಗಪ್ಪ ಅನ್ನೋ ಹತ್ರ. ಸೊ ಆ ಅನುಭವಿಸುವ ಯೋಗ, ಅನುಭವ ವೇದ್ಯ ಅಂತೀವಿ. ಸೊ ಅನುಭವಿಸುವ ಯೋಗ ಬಹಳ ಕಡಿಮೆ ಆಗಿಬಿಡುತ್ತೆ. ಸೊ ಯಾವ್ದು ನೋಡಿದ್ರು ಟೆನ್ಷನ್ನೇ, ಯಾವ್ದು ನೋಡಿದ್ರು ಖರ್ಚಿಗೆ ದುಡ್ಡಿಲ್ಲ, ಅಲ್ಲಿ ಹೋಗಬೇಕು, ಅದು ಆಗಲ್ಲ, ಇದು ಆಗಲ್ಲ, ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆಪ್ಪ ನನಗೆ, ಇದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ, ಈಗ ನೋಡಿದ್ರೆ ಕಳ್ಕೊಳ್ಳೋದು ಒಂದು ಕಡೆಗೆ, ಈ ಥರ ಆಗಿಬಿಡುತ್ತೆ. ಸೊ ಬಿಸ್ನೆಸ್ ಕಡೆ ತಲೆ ಹಾಕೋಕ್ಕೂ ಜಾಸ್ತಿ ಬಿಸ್ನೆಸ್ ಅಂತ ಮಾಡೋಕ್ಕೆ ಹೋಗಬೇಡಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಶೇರ್ ಮಾರ್ಕೆಟ್ ಕಡೆ ಅಂತೂ ತಲೆನೇ ಹಾಕಬೇಡಿ. ಶುಕ್ರನೇ ನೀಚ ಸ್ಥಿತಿಯಲ್ಲಿ ನಿಮ್ಮ ರಾಶಿಯಲ್ಲಿ, ಶೇರ್ ಮಾರ್ಕೆಟ್ ಕಡೆ ತಲೆನೇ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಜಾಸ್ತಿ ದೇವತಾರಾಧನೆ ಮಾಡಿ. ಗುರುಬಲ ತುಂಬ ಚೆನ್ನಾಗಿದೆ. ಸೊ ತುಂಬ ಒಳ್ಳೊಳ್ಳೆ ವಿಚಾರಗಳಿದೆ, ಶುಭ ವಿಚಾರಗಳಿದೆ, ಇಲ್ಲಿ ತಿಳಿಸ್ತೀನಿ ಅದನ್ನು. ಬಟ್ ಈ ಎಚ್ಚರಿಕೆಗಳ ಬಗ್ಗೆನೂ ಗಮನ ಹರಿಸಿ. ಪರಿಹಾರ ಬಹಳ ಮುಖ್ಯವಾಗಿ ಮಾಡ್ಕೊಳ್ಳಿ. ಏನು ಪರಿಹಾರ? ಪ್ರತಿಯೊಬ್ಬರಿಗೂ ಸಹ ಓಂ ಗುರುಭ್ಯೋ ನಮಃ ಅಂತ ನಾವು ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಕಾರಣ, ಗುರುಪೂರ್ಣಿಮೆ ಇದೆ. ಜುಲೈ 29ನೇ ತಾರೀಕು ಬುಧವಾರ ಗುರುಪೂರ್ಣಿಮಾ. ಸೊ ಗುರುಪೂರ್ಣಿಮೆಯಿಂದಾಗಿ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥ ಉದ್ದೇಶ. ಸೊ ನೀವು ಏನು ಮಾಡಬಹುದು ಪರಿಹಾರ? ಆಗಸ್ಟ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಜುಲೈನಲ್ಲೇ ನೀವು ಜುಲೈ 29ನೇ ತಾರೀಕು ಮನೆ ಹತ್ತಿರದಲ್ಲೆಲ್ಲರೂ ಗುರುವಿನ ಸನ್ನಿಧಾನಗಳು, ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಸಾಯಿಬಾಬಾ ದೇವಸ್ಥಾನ ಇರಬಹುದು, ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಶಂಕರ ಮಠ ಇರಬಹುದು, ನಿಮ್ಮ ಕುಲ ಗುರುಗಳ ಮಠ ಇರಬಹುದು. ಸೊ ಗುರು ಮಠಗಳಿಗೆ ಹೋಗಿ ಅಲ್ಲಿ ಗುರುಗಳಿಗೆ ಒಂದು ಆರಾಧನೆ, ಅಂದರೆ ಒಂದು ಪಾದಪೂಜೆ ಇರಬಹುದು, ಒಂದು ಏನಾದ್ರು ಅಭಿಷೇಕ ಸೇವಾದಿಗಳಿರಬಹುದು, ಸಮರ್ಪಣೆ ಅಂದರೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಸಮರ್ಪಣೆ ಮಾಡ್ತಕ್ಕಂಥದ್ದು ಇರಬಹುದು. ಏನೂ ಆಗಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡು ಗುರುಗ್ರಹದ ಅಷ್ಟೋತ್ತರವನ್ನು
108 ಹೆಸರು ಅಷ್ಟೋತ್ತರವನ್ನು ಪಠನೆ ಮಾಡಿದ್ರು ಸಾಕು. ಓಂ ಗುರುಭ್ಯೋ ನಮಃ ಅಂಥೇಳಿ ಒಂದು 108 ಬಾರಿ ಜಪ ಮಾಡಿದ್ರು ಕೂಡ ಸಾಕಾಗ್ತದೆ. ಭಾಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ನಿಮಗೋಸ್ಕರ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಯನ್ನು ಮಾಡಿದ ಕಾರಣ ಜುಲೈ 29 ತಾರೀಕು ಬುಧವಾರ ಹುಣ್ಣಿಮೆ ಗುರುಪೂರ್ಣಿಮೆ ಆದ ಕಾರಣ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ನಾವು ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ ಜೊತೆಗೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಯೆಲ್ಲೋ ಸಫೈರ್, ಈ ರತ್ನವನ್ನು ವಿಶೇಷವಾಗಿ ನಾವು ಅವತ್ತಿನ ದಿವಸ ಹೋಮಗಳಲ್ಲಿ ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆಗಳಲ್ಲೆಲ್ಲ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಒಂದು ವಿಶೇಷ ಐತಿಹ್ಯ ಇದೆ. ನಾನು ಬಹುಮುಖ್ಯವಾಗಿ ಈ ಒಂದು ವಿಶೇಷವಾದ ಗುರುವಿನ ಮಣಿಯಾದ ಯೆಲ್ಲೋ ಸಫೈರ್ ಕನಕಪುಷ್ಯರಾಗವನ್ನು ನರಸೋಬಾವಾಡಿ ಅಂತ ಕೇಳಿರಬಹುದು ನೀವು. ನರಸೋಬಾವಾಡಿ ಅಂತಂದರೆ ನರಸಿಂಹ ಸರಸ್ವತಿ ಸ್ವಾಮಿಗಳು ಅವರ ಅವತಾರ, ದತ್ತಾತ್ರೇಯರ ಅವತಾರ. ಅವರು 12 ವರ್ಷಗಳ ಕಾಲ ಆ ನರಸೋಬಾವಾಡಿ ಸನ್ನಿಧಾನದಲ್ಲಿ ಅವರು ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಸನ್ನಿಧಾನ ಅದು. ಸೊ ಬಹಳ ಪವರ್ಫುಲ್ ಆಗಿರತಕ್ಕಂಥ ಮಹಾರಾಷ್ಟ್ರದ ನರಸೋಬಾವಾಡಿ ಆ ಒಂದು ಜಾಗದಲ್ಲಿ ಅಲ್ಲಿ ನಿಮಗೆ ಒಂದು ಸಂಗಮ ಸಹ ಇದೆ, ನದಿಯ ಸಂಗಮ ಇದೆ. ಅಲ್ಲಿ ಕೃಷ್ಣಾ ನದಿ ಹಾಗೂ ಪಂಚಗಂಗಾ ನದಿಗಳ ಸಂಗಮ ಸನ್ನಿಧಾನ, ಸಂಗಮ ಸ್ಥಾನ ನರಸೋಬಾವಾಡಿ. ಆ ಒಂದು ಸನ್ನಿಧಾನದಲ್ಲಿ ನಾನು ಆ ನರಸಿಂಹ ಸರಸ್ವತಿಗಳ ಒಂದು ಚರಣಾರವಿಂದಗಳಲ್ಲಿ ಇಟ್ಟು ಈ ಕನಕವರ್ಷರಾಗರತ್ನಗಳಲ್ಲಿ ಇಟ್ಟು ನಾನೇ ಸ್ವತಃ ಅಭಿಷೇಕ ಪೂಜಾದಿಗಳನ್ನು ಮಾಡಿಸ್ಕೊಂಡು ಅಲ್ಲಿಂದ ತಗೊಂಡಿದ್ದೀನಿ. ಸ್ಕ್ರೀನಲ್ಲಿ ನೀವು ಅದೆಲ್ಲ ವಿಡಿಯೋಗಳು ನೋಡಬಹುದಾಗಿರ್ತದೆ. ಸೊ ಈ ಒಂದು ಅದ್ಭುತವಾದಂತಹ ಕನಕಪುಷ್ಯರಾಗರತ್ನಗಳನ್ನು ಮಹಾರಾಷ್ಟ್ರದ ನರಸೋಬಾವಾಡಿಯಲ್ಲಿ ಏನು ನಮ್ಮ ಸಂಗಮ ಸ್ಥಾನ ಪಂಚಗಂಗಾ ಹಾಗೂ ಕೃಷ್ಣಾ ನದಿಯ ಸಂಗಮ ಸ್ಥಾನದಲ್ಲಿ ಈ ಒಂದು ವಿಶೇಷವಾಗಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದಿದ್ದೇನೆ. ಜೊತೆಯಲ್ಲಿ ಈಗ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜುಲೈ 29 ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಮತ್ತೆ ಪುನಃ ಡಬಲ್ ಎನರ್ಜೈಸ್ಡ್ ಆಗುತ್ತೆ. ಅದ್ರ ಜೊತೆಗೆ ಗುರು ದತ್ತಾತ್ರೇಯರ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಇದನ್ನೆಲ್ಲ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಒರಿಜಿನಲ್ ಕನಕ ಪುಷ್ಯರಾಗ ತುಂಬ ಕಾಸ್ಟ್ಲಿ, ಒರಿಜಿನಲ್ ಕನಕ ಪುಷ್ಯರಾಗ. ಇದಕ್ಕೆ ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ. ಒಂದೇ ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮ ಬಂತು. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹವನ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅದು ಡಬಲ್ ಎನರ್ಜೈಸ್ಡ್. ಅಲ್ಲಿ ನರಸೋಬಾವಾಡಿ ಸನ್ನಿಧಾನದಲ್ಲೂ ಸಂಗಮ ಕ್ಷೇತ್ರದಲ್ಲೂ ನರಸಿಂಹ ಸರಸ್ವತಿಗಳ ಸನ್ನಿಧಾನದಲ್ಲೂ ಎನರ್ಜೈಸ್ ಮಾಡ್ಕೊಂಡ್ಬಂದು ಇಲ್ಲಿ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹಾಗೂ ಗುರು ದತ್ತಾತ್ರೇಯ ಒಂದು ಎನರ್ಜೈಸ್ ಆಗ್ತಕ್ಕಂಥದ್ದು. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದಂತ ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ವಿಶೇಷವಾದ ಒರಿಜಿನಲ್ ಕನಕಪುಷ್ಯರಾಗರತ್ವವನ್ನು ಪ್ರತಿಯೊಬ್ಬರಿಗೂ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ನೀವು ಇದನ್ನು ನೀವೇ ಉಂಗುರ ಮಾಡಿಸಿ ಯಾಕೆಂದರೆ ತುಂಬ ಕಾಸ್ಟ್ಲಿ ಒರಿಜಿನಲ್ ಕನಕಪುಷ್ಯರಾಗ ಗೊತ್ತಲ್ವಾ. ಸೊ ನೀವು ನಮ್ಮ ಸಂಕಲ್ಪ ಸೇವೆಗೆ ಏನು ಹಣವನ್ನು ಸಂದಾಯ ಮಾಡ್ತೀವಿ 1250 1250 ಅದಕ್ಕಿನ್ನೂ ಕಾಸ್ಟ್ಲಿ ಇದು. ಸೊ ಅದಕ್ಕೆ ನಾವು ಹೋಮಗಳನ್ನು ಎಲ್ಲ ಹೋಮಗಳನ್ನು ಮಾಡಿ ಕ್ಷೇತ್ರದಲ್ಲಿ ಎನರ್ಜೈಸ್ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಹೋಮಗಳನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇರುವಂಥದ್ದು. ನನ್ನ ಕೈಲಿ ಆಗೋಷ್ಟು ನಾನು ಮಾಡ್ತಾ ಇದ್ದೇನೆ. ಸೊ ಇದನ್ನು ನೀವು ಒಂದು ಉಂಗುರ ಮಾಡಿಸ್ಕೊಂಡು ಬೆರಳಲ್ಲಿ ಹಾಕ್ಕೋಬೋದು, ಡಾಲರ್ ಮಾಡಿಸ್ಕೊಂಡು ಕುತ್ತಿಗೆಯಲ್ಲಿ ಹಾಕ್ಕೋಬೋದು. ಇದು ಹಾಗೇ ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೋಬೋದು. ಪ್ರತಿಯೊಬ್ಬರಿಗೂ ಸಹ ಗುರುವಿನ ಅನುಗ್ರಹ ಸಿದ್ಧಿಗಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒರಿಜಿನಲ್ ಕನಕಪುಷ್ಯರಾಗರತ್ನವನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸೊ ದಯವಿಟ್ಟು ಇದು ಮುಗಿದ್ರೆ ಮತ್ತೆ ಪುನಃ ಸಿಗಲ್ಲ ಇದು. ಸೊ ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿಕೊಂಡು ಬೇಗ ನಿಮ್ಮ ಕನಕಪುಷ್ಯರಾಗರತ್ನ ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಯನ್ನು ಕೊಡಿ. ಪ್ರತಿಯೊಂದು ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ಇದು ಉಚಿತವಾಗಿ ಕೊಡ್ತೇವೆ. ಸಂಕಲ್ಪ ಸೇವೆಗೆ ಮಾತ್ರ ಚಾರ್ಜ್ ಮಾಡುವಂಥದ್ದು. ಇದಕ್ಕೆ ಸಪ್ರೇಟ್ ಚಾರ್ಜು, ಒಂದೊಂದು ಹೋಮಕ್ಕೆ ಸಪ್ರೇಟ್ ಚಾರ್ಜ್ ಅಂತೆಲ್ಲ ಏನೂ ಇಲ್ಲ. ಎಲ್ಲ ಸೇರಿಸಿ
ಗಮನಿಸಿ, ಒಂದೇ ಸಂಕಲ್ಪ ಸೇವೆ, ಒಂದೇ ಪ್ರಸಾದ, ಪ್ರತಿಯೊಂದು ಸಂಕಲ್ಪ ಸೇವೆಗೆ ಒಂದು ಕನಕಪುಷ್ಪ ರಾಗರತ್ನವನ್ನು ಕೊಡ್ತೇನೆ. ಸೊ ನಿಮ್ಮಲ್ಲಿ ನೀವು 4 ಜನ ಇದ್ದೀವಿ, 4 ಜನಕ್ಕೆ ಬೇಕು ಅಂದರೆ 4 ಸಂಕಲ್ಪ ಸೇವೆ ಕೊಟ್ಕೋಬೇಕು, 3 ಬೇಕಂದ್ರೆ 3 ಸಂಕಲ್ಪ ಸೇವೆ ಕೊಟ್ಕೋಬೇಕು. ಈ ಥರ ವ್ಯವಸ್ಥೆ ಇರ್ತದೆ. ದಯವಿಟ್ಟು ನಮ್ಮ ಆಫೀಸ್ ನಂಬರ್ಗೆ ಬೇಗ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.